BP ಸ್ಯಾಚುರೇಷನು ಎಲ್ಲ ನಾರ್ಮಲಾಗೆ ಇದೆಯಲ್ಲ. ನಾನು ಅದನ್ನೇ ಹೇಳಿದ್ದೆ, ನನಗೇನು ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು ಇವರು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕರೆಸಿದ್ದಾರೆ. ಅಯ್ಯೋ, ಇದ್ದಕ್ಕಿದ್ದಾಗೆ ಬಿದ್ದುಬಿಟ್ಟೆ ನೀನು. ನನ್ನ ಕೈ ಕಾಲೇ ಆಡಲಿಲ್ಲ, ಜ್ವರ ಬೇರೆ, ಅದಕ್ಕೆ ಡಾಕ್ಟ್ರಿಗೆ ಬರೋಕ್ಕೆ ಹೇಳಿದೆ. ನೋಡಿ ಅಮ್ಮ, ನಾನು ಬರ್ಕೊಟ್ರು ಈ ಟ್ಯಾಬ್ಲೆಟ್ಸ್ನ ಕೊಡಿ. ಸ್ವಲ್ಪ ಹೊತ್ತಿನಲ್ಲೇ ಜ್ವರ ನಾರ್ಮಲ್ಗೆ ಬರುತ್ತೆ. ಅಲ್ಲ, ಹೀಗೆಲ್ಲ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಷಯನ ತುಂಬನೇ ಹಚ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಈ ರೀತಿ ಯೋಚನೆ ಮಾಡ್ತಾ ಇರೋದ್ರಿಂದಲೇ ಈ ಥರ ತಲೆ ಸುತ್ತೋದು, ಸುಸ್ತಾಗೋದು ಎಲ್ಲ. ನಾನು ಹೇಳ್ದಾಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಮೇಲಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆಗೆಟ್ಟರೆ ಅದು ಎಂಟೈರ್ ಬಾಡಿ ಕೊಲ್ಯಾಪ್ಸಸ್. ನಾನು ಎಷ್ಟು ಹೇಳ್ತೀನಿ ಡಾಕ್ಟ್ರೆ, ನಿದ್ದೆನೇ ಮಾಡಲ್ಲ, ನನ್ನ ಮಾತೇ ಕೇಳಲ್ಲ. ಇಟ್ಸ್ ಟು ರಾಂಗ್, ವೆರಿ 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 ರಾಂಗ್ ಮಿಸ್ಟರ್ ಜಯಂತ್. ಅಲ್ಲ, ನೀವು ನಿದ್ದೆ ಮಾಡ್ತಿರೋಂಥದ್ದು ಏನಾಗಿದೆ? ನನಗೆ ನಿಮ್ಮ ಸಮಸ್ಯೆ ಅರ್ಥ ಆಗಿದೆ. ನೋಡಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳೋದಕ್ಕೆ ಒಂದು ಸಂಗಾತಿ ಬೇಕು. ಅದು ಹೆಂಡತಿನೇ ಆಗಿರ್ಬೋದು ಅಥವಾ ಯಾರಾದರೂ ವೆಲ್ ವಿಷರ್ ಆಗಿರಬಹುದು. ಹೆಂಡತಿಯಾದಾಗಿ ಆಗೋದಿಲ್ಲ ಅಲ್ವಾ? ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಹೇಗಿದ್ರು ನಿಮ್ಮ ಹೆಂಡತಿ ತೀರೋಗಿದ್ದಾರಲ್ಲ, ಯಾಕೆ ನೀವು ಮತ್ತೊಂದು ಮದುವೆ ಆಗಬಾರ್ದು ಅಂತ. ನಿಂತ್ಕೊಳ್ರಿ. ನಿಲ್ಸ್ಕೊಂಡ್ರಿ. ಏನಪ್ಪ ಅದು? ಅಂತಮ್ಮ, ಚಿನ್ನು ಮರಿ ಸತ್ತಿದಾರಂತಲ್ಲ. ನಮ್ಮ ಹೆಂಡತಿ ಸತ್ತಿದ್ದಾಳೆ ಅಂತ ಮಾತಾಡಿದ್ರೆ ಯಾಕಪ್ಪ? ಯಾಕ್ರಿ ಯಾಕ್ರಿ ಜಯಂತ್ ಬಿಡಪ್ಪ, ಯಾಕಪ್ಪ? ಜಯಂತ್, ಜಯಂತ್, ಯಾಕೆ ಸುಮ್ಮನೆ ಆಗೋದ್ರಿ? ಏನಾಯ್ತು? ಅಲ್ಲ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಅಲ್ಲ, ಹೋದವ್ರ ಬಗ್ಗೆ ಜೀವನದ ಉದ್ದಾಗಲಕ್ಕೂ ಹೋಗ್ತಾ ಇದ್ರೆ ಮನಸ್ಸು, ನೀವು ಜೀವನದಲ್ಲಿ ಸುಖ ಪಡೋದು ಯಾವಾಗ? ಜೀವನ ಕಳೆಯೋದು ಯಾವಾಗ? ಹೀಗೆ ಇದ್ಬಿಡ್ತೀರಾ?